ಮೇಷರಾಶಿಯವರೇ, ಕಳೆದ ವರ್ಷ ನಿಮ್ಮ ಹೃದಯದಲ್ಲಿ ಎಷ್ಟು ನೋವು, ಎಷ್ಟು ಕಳವಳ, ಎಷ್ಟು ಅಸಹನೆ ಕೂಡಿಕೊಂಡಿದೆ ಗೊತ್ತಾ? ಯುಗಾದಿ ಅಂದರೆ ಕೇವಲ ಹಬ್ಬ ಅಲ್ಲ, ಅದು ಹೊಸ ಸಂವತ್ಸರದ ಪ್ರಾರಂಭ, ಹೊಸ ಶಕ್ತಿ, ಹೊಸ ಭಾಗ್ಯದ ಬಾಗಿಲು. ಈ ಯುಗಾದಿ ದಿನ ನೀವು ಮಾಡುವ ಒಂದು ಶಂಕ ಉಪಾಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಎಂದು ಪುರಾತನ ಶಾಸ್ತ್ರಗಳು ಹೇಳುತ್ತವೆ. ಮೇಷರಾಶಿ ಅಗ್ನಿತತ್ವದ ರಾಶಿ. ಧೈರ್ಯ ನಿಮ್ಮ ಸ್ವಭಾವ, ತ್ವರಿತ ನಿರ್ಧಾರ ನಿಮ್ಮ ಗುರುತು. ಆದರೆ ಕೆಲವೊಮ್ಮೆ ಅದೇ ಅಗ್ನಿ ಕೋಪವಾಗುತ್ತದೆ, ಅದೇ ವೇಗ ಸಮಸ್ಯೆಯಾಗುತ್ತದೆ. ಆದ್ದರಿಂದ ಈ ಯುಗಾದಿ ದಿನ ಶಂಖನಾದದಿಂದ ನಿಮ್ಮ ಅಗ್ನಿ ತತ್ವವನ್ನು ಸಮತೋಲನಗೊಳಿಸಬೇಕು. ಶಂಖವನ್ನು ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ದೇವಾಲಯಗಳಲ್ಲಿ ಪೂಜೆ ಆರಂಭಕ್ಕೂ ಮುನ್ನ ಶಂಖನಾದ ಮಾಡುತ್ತಾರೆ, ಏಕೆಂದರೆ ಶಂಖದ ಧ್ವನಿ ನಕಾರಾತ್ಮಕ ಶಕ್ತಿಯನ್ನು ಭೇದಿಸಿ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂಬ ನಂಬಿಕೆಯಿದೆ. ಯುಗಾದಿ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮನೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ಶಂಖವನ್ನು ಇಡಿ. ಶಂಖದಲ್ಲಿ ಶುದ್ಧ ನೀರು ತುಂಬಿ ಅದಕ್ಕೆ ತುಳಸಿ ಅಥವಾ ಸ್ವಲ್ಪ ಶ್ರೀಗಂಧ ಸೇರಿಸಿ ನಂತರ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿ, ಈ ಹೊಸ ವರ್ಷದಲ್ಲಿ ನನ್ನ ಮನೆಗೆ ಸಮೃದ್ಧಿ, ಆರೋಗ್ಯ, ಶಾಂತಿ ಬರಲಿ ಎಂದು. ಆಮೇಲೆ ಶಂಖವನ್ನು 3 ಅಥವಾ 5 ಬಾರಿ ಊದಿ ಮನೆಯಲ್ಲಿ ಅಷ್ಟದಿಕ್ಕುಗಳಿಗೆ ಶಂಖನಾದ ಕೇಳಿಸಬೇಕು. ಆ ಧ್ವನಿಯ ಕಂಪನ ನಿಮ್ಮ ಮನೆಯ ಗೋಡೆಗಳನ್ನೇ ಶುದ್ಧಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಪುರಾತನ ಕಾಲದಲ್ಲಿ ಯುದ್ಧ ಪ್ರಾರಂಭಕ್ಕೂ ಮುನ್ನ ಶಂಖನಾದ ಮಾಡಲಾಗುತ್ತಿತ್ತು. ಮಹಾಭಾರತ ಯುದ್ಧದಲ್ಲೂ ಪ್ರತಿಯೊಬ್ಬ ಯೋಧನಿಗೂ ತನ್ನದೇ ಶಂಖ ಇತ್ತು. ಶಂಖನಾದ ವಿಜಯದ ಸಂಕೇತವಾಗಿತ್ತು. ಇದೀಗ ಶಂಖದಲ್ಲಿರುವ ನೀರನ್ನು ಮನೆಯ ಪ್ರತಿಯೊಂದು ಕೋಣೆಯಲ್ಲಿ ಸಿಂಪಡಿಸಿ. ಮುಖ್ಯವಾಗಿ ಬಾಗಿಲು, ಹಣ ಇಡುವ ಸ್ಥಳ, ಅಡುಗೆ ಮನೆ, ಮಲಗುವ ಕೋಣೆ ಈ ಸ್ಥಳಗಳಲ್ಲಿ ಪ್ರೋಕ್ಷಣೆ ಮಾಡಿ. ಇದರಿಂದ ಮನೆಯಲ್ಲಿ ಇರುವ ಋಣಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಎಂಬ ನಂಬಿಕೆಯಿದೆ. ಮೇಷರಾಶಿಯವರಿಗೆ ಇದು ವಿಶೇಷವಾಗಿ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಿಮ್ಮ ವೇಗಕ್ಕೆ ಸರಿಯಾದ ದಿಕ್ಕು ಸಿಗುತ್ತದೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ, ಸಾಲದ ಒತ್ತಡ ಕಡಿಮೆ ಆಗುವ ಸೂಚನೆಗಳು ಕಾಣಬಹುದು. ಶಂಖದ ನೀರಿನ ಮೇಲೆ ಪುರಾಣಗಳಲ್ಲಿ ಉಲ್ಲೇಖವಿದೆ. ವಿಶೇಷವಾಗಿ
ಗ್ರಾಮ ವೈವಾರ್ಧ ಪುರಾಣ ಪ್ರಕಾರ ಶಂಖದಲ್ಲಿ ನೀರು ತುಂಬಿಸಿ ಶ್ರೀಗಂಧ ಸೇರಿಸಿ ಮನೆಯಲ್ಲಿ ಸಿಂಪಡಿಸಿದರೆ ವಾತಾವರಣ ಶುದ್ಧಿಯಾಗುತ್ತದೆ ಎಂದು ಹೇಳಲಾಗಿದೆ. ವಾರದಲ್ಲಿ 2 ಅಥವಾ 3 ಬಾರಿ ಶಂಖಜಲ ಪ್ರೋಕ್ಷಣೆ ಮಾಡಬಹುದು. ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲೂ ಇದನ್ನು ಮಾಡುವುದು ಶುಭಕರ. ವೈಜ್ಞಾನಿಕವಾಗಿ ನೋಡಿದರೆ ಶಂಖದಲ್ಲಿ ಕ್ಯಾಲ್ಸಿಯಂ ಅಂಶವಿರುತ್ತದೆ. ಶಂಖನಾದ ಮಾಡುವಾಗ ಉಸಿರಾಟದ ವ್ಯಾಯಾಮವಾಗುತ್ತದೆ. ಇದು ಶ್ವಾಸಕೋಶಕ್ಕೆ ಲಾಭಕರ. ಧ್ವನಿಯ ಕಂಪನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಯುಗಾದಿ ದಿನ ನೀವು ಈ ಶಂಖ ಉಪಾಯ ಮಾಡಿದರೆ ಹೊಸ ಸಂವತ್ಸರದಲ್ಲಿ ನಿಮ್ಮ ಮನೆ ಸಮೃದ್ಧಿಯಿಂದ ತುಂಬಿರುತ್ತದೆ ಎಂಬ ನಂಬಿಕೆಯಿದೆ. ಮೇಷರಾಶಿಯವರ ಧೈರ್ಯಕ್ಕೆ ಈಗ ದೈವಿಕ ಶಕ್ತಿ ಸೇರುತ್ತದೆ. ಒಮ್ಮೆ ಕಲ್ಪಿಸಿ, ಯುಗಾದಿ ಬೆಳಿಗ್ಗೆ ನಿಮ್ಮ ಮನೆಯೊಳಗೆ ಶಂಖದ ಪವಿತ್ರ ಧ್ವನಿ ಮೊಳಗುತ್ತದೆ. ಆ ಧ್ವನಿಯೊಂದಿಗೆ ನಿಮ್ಮ ಹಳೆಯ ಕಷ್ಟಗಳು ಕರಗಿ ಹೋಗುತ್ತವೆ. ಹೊಸ ಆಶೆ, ಹೊಸ ಬೆಳಕು, ಹೊಸ ಭಾಗ್ಯ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ. ಮೇಷರಾಶಿಯವರೇ, ಈ ಯುಗಾದಿ ಕೇವಲ ಹಬ್ಬವಲ್ಲ, ಅದು ನಿಮ್ಮ ಜೀವನದ ಹೊಸ ಆರಂಭ. ಶಂಖನಾದದೊಂದಿಗೆ ಈ ವರ್ಷವನ್ನು ಪ್ರಾರಂಭಿಸಿ. ಸಮೃದ್ಧಿ, ಆರೋಗ್ಯ, ಸಂತೋಷ ನಿಮ್ಮ ಮನೆ ತುಂಬಲಿ. ಹೊಸ ಸಂವತ್ಸರ ನಿಮಗೆ ಜಯ ಮತ್ತು ಯಶಸ್ಸು ತರಲಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.